ಎಲ್ಲರಿಗೂ ನಮಸ್ಕಾರ. ನಾನು ಬರೋ ವಿಡಿಯೋಗಳಲ್ಲಿ ಒಂದು ಸಿರೀಸ್ ಬಗ್ಗೆ ತುಂಬಾ ಡೀಪ್ ಆಗಿ ಮಾತಾಡೋಣ ಅನ್ಕೊಂಡಿದ್ದೀನಿ. ಈ ಒಂದು ಸಿರೀಸ್ ಪ್ರೆಸೆಂಟ್ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಐತೆ. ಈ ಒಂದು ಸಿರೀಸ್ ನ ಟೈಟ್ಲ್ ಬಂದ್ಬಿಟ್ಟು ದಿ ವಾಕಿಂಗ್ ಡೆಡ್ ಅಂತ. ಈ ಒಂದು ಸಿರೀಸ್ ಐ ಥಿಂಕ್ 2010ರಿಂದ ಆಲ್ಮೋಸ್ಟ್ ಅಲ್ಲಿ 2022 11 ಸೀಸನ್ ಬಂದಿದೆ. ನಾನು ಪ್ರಸ್ತುತಕ್ಕಂತೂ ಒಂದ್ ಸೀಸನ್ ನ ಕಂಪ್ಲೀಟ್ ಮಾಡಿದೀನಿ. ಅದೇ ಚಿಕ್ಕ ಸೀಸನ್. ಇನ್ ಮಿಕ್ಕಿರೋದ್ರಾಗೆಲ್ಲ 10, 12, 15, 16 ಈ ತರ ಎಪಿಸೋಡ್ಗಳು ಇದಾವೆ. ಟೋಟಲ್ ಆಗಂತೂ ಕಂಪ್ಲೀಟ್ ಮಾಡ್ತೀನಿ. ಅದರ ಒಂದು ರಿವ್ಯೂಗಳನ್ನ ಆದಷ್ಟು ಬೇಗ ಮಧ್ಯದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದ್ರ ಮಧ್ಯದಲ್ಲಿ ನಾರ್ಮಲ್ ಸಿನಿಮಾ ರಿಲೇಟಬಲ್ ಕಂಟೆಂಟ್ ಕೂಡ ಬರ್ತಾ ಇರುತ್ತೆ. ಇನ್ ಮುಂದೆ ಸ್ವಲ್ಪ ನನ್ನ ಒಂದು ಹೊಸ ಸೆಟಪ್, ಬ್ಯಾಕ್ ಗ್ರೌಂಡ್ ಸೆಟಪ್ ನ ಮಾಡ್ಕೊಂತ ಇದೀನಿ. ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡೋಣ. ನಾನು ಇದ್ದಿದ್ದು ನಿರತ ಸ್ಟ್ರೈಟ್ ಆಗಿ ಮಾತಾಡ್ತೀನಿ ಗುರು, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿ ವಾಕಿಂಗ್ ಡೆಡ್ ಈ ಒಂದು ಸಿರೀಸ್ ಪ್ರೆಸೆಂಟ್ ನೆಟ್ಫ್ಲಿಕ್ಸ್ ಅಲ್ಲಿ ಇದೆ. ನಾನು ಸೀಸನ್ ಫಸ್ಟ್ ನ ಕಂಪ್ಲೀಟ್ ಮಾಡಿದೆ. ಒಂಥರ ಡಿಫ್ರೆಂಟ್ ಆಗಿದೆ. ಆ ಒಂದು ವರ್ಲ್ಡ್ ಬಿಲ್ಡಿಂಗು, ಅದ್ರಲ್ಲಿ ಬರೋ ಎಮೋಷನ್ಸ್ ನಿಜವಾಗ್ಲೂ ಸಖತ್ತಾಗಿದಾವೆ. ನನ್ಗೆ ಎಕ್ಸ್ಪೆಷಲಿ ಒಂದು ಜಾಂಬಿಸ್ ರಿಲೇಟಬಲ್ ಆಗಿರೋ ಒಂದು ಮೂವಿನ ಸಿರೀಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟೇ. ಆಲ್ ಆಫ್ ಅಸ್ ಡೆಡ್, ಆಮೇಲೆ ಲಾಸ್ಟ್ ಆಫ್ ಅಸ್, ಈ ತರ ಸಿರೀಸ್ ಗಳನ್ನ, ಮತ್ತೆ 28 ಇಯರ್ಸ್ ಆಫ್ ಲೇಟರ್ಸ್, ಇನ್ನು ಕೆಲವೊಂದು ಬೇರೆ ಬೇರೆ ಸಿಂಗಾಪುರ್ ಮೂವೀಸು, ಥೈಲ್ಯಾಂಡ್ ಮೂವೀಸ್, ಈ ತರದವೆಲ್ಲ ಜಾಂಬಿಸ್ ಮೂವೀಸ್ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡೋ ನನ್ನ. ಅದಕ್ಕೋಸ್ಕರ ಸ್ವಲ್ಪ ಈ ಒಂದು ರಿಲೇಟಬಲ್ ಸಿರೀಸ್ ಹೆಂಗಿರುತ್ತೆ ಅನ್ನೋಂತ ಸ್ಟಾರ್ಟ್ ಮಾಡಿದೆ. ಮೊದಲನೇ ಸಿರೀಸ್ ಒಂಥರ ಸ್ಲೋ ಆಗಿ ನರೇಷನ್ ಇದ್ರು ಕೂಡ ಒಂದ್ಸಲಿ ಕನೆಕ್ಟ್ ಆದ್ರೆ ಮತ್ತೆ ಅದನ್ನ ನಾವು ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಹೋಗ್ತೀವಿ. ಆ ಒಂದು ವರ್ಲ್ಡ್ ಬಿಲ್ಡಿಂಗು, ಮತ್ತೆ ಆ ಒಂದು ವರ್ಲ್ಡ್ ವಾರ್ ಆಗಿದ್ದಾದ್ಮೇಲೆ ಯಾವ ತರ ಈ ಜಾಂಬಿಗಳು ಬಂದ್ವು, ಈ ಜಾಂಬಿ ಯಾವ ತರ ಎವಲ್ಯೂಷನ್ ಆಗಿದಾವೆ, ಇದರ ಒಂದು ಜಾಗದಲ್ಲಿ ಮನುಷ್ಯ ಬದುಕೋದಕ್ಕೋಸ್ಕರ ಯಾವ್ಯಾವ ತರ ಕೆಲ್ಸಗಳನ್ನ ಮಾಡ್ತಾನೆ, ಜನನ ಈಗ್ಲೂ ಕೂಡ ಯಾವ ತರ ರೂಲ್ ಮಾಡ್ಬೇಕು ಅಂತ ನೋಡ್ತಾನೆ, ಏನೇನ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಎಲ್ಲಾ ಕೂಡ ಈ ಒಂದು ಸಿರೀಸ್ ನಲ್ಲಿ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಕ್ಕಂತ ಒಂದು ಪ್ರಯತ್ನನ ಮಾಡಿದ್ದಾರೆ. ಆಲ್ಮೋಸ್ಟ್ ಜಾಂಬಿ ರಿಲೇಟಬಲ್ ಮೂವಿ ಅಂದ್ರೆ ಒಂಥರ ಥ್ರಿಲ್ಲಿಂಗ್ಸ್. ಇದ್ರಲ್ಲಿ ಕೂಡ ಹಂಗೆ ಇದೆ, ಬಟ್ ಜಾಂಬಿಸ್ ನ ಸ್ವಲ್ಪ ವೀಕ್ ಆಗಿ ತೋರಿಸಿದ್ದಾರೆ. ಬೇರೆ ಒಂದು ಸಿನಿಮಾಗಳು ಮತ್ತೆ ಸಿರೀಸ್ಗಳನ್ನ ಗಮನಿಸ್ಕೊಂಡ್ರೆ ಇದ್ರಲ್ಲಿರೋ ಜಾಂಬಿಗಳು ಸ್ವಲ್ಪ ವೀಕ್ ಆಗಿರ್ತಾರೆ. ಇಂಥ ಪ್ರಪಂಚದಲ್ಲಿ ಜನ ಆರಾಮಾಗಿ ಸರ್ವೈವ್ ಆಗ್ಬೋದು. ಬಟ್ ಅದ್ರಲ್ಲೂ ಕೂಡ ತುಂಬಾ ಕಷ್ಟಗಳು, ಸಿಚುವೇಶನ್ಸ್ ಬ್ಯಾಡ್ ಆಗಿ ತುಂಬಾ ಇದೆ. ಅಂತ ಒಂದು ಸಿರೀಸ್ ನ ನೀವು ನೋಡ್ಬೇಕು ಅಂದ್ರೆ ಆಲ್ ಆಫ್ ಅಸ್ ಡೆಡ್ ಈ ತರ ರಿಲೇಟಬಲ್ ಆಗಿರೋ ಸಿರೀಸ್ ನ ನೀವು ಮತ್ತೆ ನೋಡ್ಬೇಕು ಅಂತ ಅನ್ಕೊಂಡ್ರೆ ಇದೊಂಥರ ಬಿಗ್ ಟಿವಿ ಶೋ. ಈ ಒಂದು ಸಿರೀಸ್ ಪ್ರೆಸೆಂಟ್ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಐತೆ. ಟೈಟ್ಲ್ ಬಂದ್ಬಿಟ್ಟು ದಿ ವಾಕಿಂಗ್ ಡೆಡ್ ಅಂತ. ಪ್ರಸ್ತುತಕ್ಕಂತೂ ನಾನು ಸೀಸನ್ 1 ನ ಕಂಪ್ಲೀಟ್ ಮಾಡಿದೀನಿ. ಇಲ್ಲಿ ನಮ್ಮ ಹೀರೋ ಆ ಒಂದು ಮಗುನ ಸೇವ್ ಮಾಡ್ಬಿಟ್ಟು ಆ ಒಂದು ಜಾಗದಲ್ಲೇ ಬಿಟ್ಟು ಅವನ್ ಫ್ಯಾಮಿಲಿನ ಹುಡಿಕೊಂಡು ಹೊಲ್ಟಿದ್ದಾನೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಿ ಆಮೇಲಿಂದ ಮಾತಾಡೋಣ. ನೀವು ನೋಡಿಲ್ಲ ಅಂದ್ರೆ ನೋಡಿ, ಆಮೇಲಿಂದ ಇದ್ರಲ್ಲಿರೋ ಪ್ರಪಂಚದಲ್ಲಿರೋ ಕೆಲವೊಂದು ವಿಷಯನ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಬರೋಣ. ಯಾಕಂದ್ರೆ ನಮ್ಮ ಪ್ರಪಂಚ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ನಾಳೆ ಒಂಥರ ಬಾಂಬ್ ಹಾಕ್ಬಿಟ್ರೆ ಸಿಚುವೇಶನ್ಸ್ ಹೆಂಗಿರುತ್ತೆ ಗೊತ್ತಿಲ್ಲ. ಅಂತ ಒಂದು ಸಿಚುವೇಶನ್ಸ್ ನ ನಾವೆಲ್ಲ ತಿಳ್ಕೊಬೇಕು ಅಂದ್ರೆ ಇಂತ ಒಂದೆರಡು ಸಿರೀಸ್ ಗಳನ್ನ ನೋಡ್ಬೇಕು. ಫಾಲ್ಔಟ್ ಅಂತ ರೀಸೆಂಟ್ ಆಗಿ ಇದೇ ಒಂದು ಅಮೆಜಾನ್ ಪ್ರೈಮ್ ಅಲ್ಲಿ ಒಂದು ಸಿರೀಸ್ ಬಂತು, ಅದನ್ನು ಕೂಡ ನೋಡಿ. ಬಾಂಬ್ ಹಾಕೋದ್ರೆ, ನ್ಯೂಕ್ಲಿಯರ್ ಬಾಂಬ್ ಹಾಕೋದ್ರೆ ಪ್ರಪಂಚ ಹೆಂಗಿರುತ್ತೆ ಅನ್ನೋ ಒಂದು ಫಿಕ್ಷನ್ ವರ್ಡ್ ನ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ, ಇದು ಕೂಡ ಅದೇ ತರ ಒಂದು ರಿಲೇಟಬಲ್ ಆಗಿರೋ ಒಂದು ಸ್ಟೋರಿ. ಇನ್ನು ಕೂಡ ಅಷ್ಟೊಂದು ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಿರ್ತಕ್ಕಂತ ಸ್ಟೋರಿನ ನಾನು ಇನ್ನು ನೋಡಿಲ್ಲ. ನೋಡಿದ್ದಾದ್ಮೇಲೆ ಇದ್ರ ಬಗ್ಗೆ ಇನ್ನು ಡೀಪ್ ಆಗಿ ಮಾತಾಡೋಣ. ಸದ್ಯಕ್ಕಂತೂ ಒಂಥರ ಇಂಟ್ರೆಸ್ಟಿಂಗ್ ಆಗೇ ಇದೆ. ಮೊದಲನೇ ಸೀಸನ್ ಅಂತೂ ಬೇಗ ಕಂಪ್ಲೀಟ್ ಮಾಡ್ತೀರಾ. ಆಮೇಲಿಂದ ಬರೋ ಎಪಿಸೋಡ್ಗಳು ಸ್ವಲ್ಪ ಲಾಂಗ್ ಆಗಿದಾವೆ. ನೋಡೋಣ ಹೆಂಗಾಗುತ್ತೆ ಅಂತ. ಸದ್ಯಕ್ಕಂತೂ ಈ ಒಂದು ಸಿರೀಸ್ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಇನ್ನು ನೋಡಿಲ್ಲ ಅಂದ್ರೆ ಯಾವಾಗ ಈ ಒಂದು ಸಿರೀಸ್ ನ ನೀವು ನೋಡ್ತೀರಾ ಅಥವಾ ನೋಡೋಕ್ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಎಲ್ಲಾನು ಕೂಡ ಕಮೆಂಟ್ ಮಾಡಿ. ನಾನ್ ನಿಮ್ಗೆ ಮತ್ತೆ ಆಸ್ ಯೂಶುವಲ್ ಸಿಗ್ತಾ ಇರ್ತೀನಪ್ಪ. ಬಾಯ್.